ಇಮ್ಯುನಿಟಿ ಬೂಸ್ಟರ್ ಸೂಪರ್ ಫುಡ್ ಅಂತಲೇ ಹೆಸರುವಾಸಿಯಾಗಿರುವ ಸಿಹಿ ಗೆಣಸಿನ ಉಂಡೆಗಳು ನೋಡುವುದಕ್ಕೆ ಎಷ್ಟು ಸೊಗಸಾಗಿ ಕಾಣ್ತಿದೆಯೋ ಅಷ್ಟೇ ವಿಟಮಿನ್ ಮಿನರಲ್ ಪ್ರೋಟೀನ್ ಹೊಂದಿರುವ ಈ ಸಿಹಿ ಗೆಣಸಿನ ಉಂಡೆ ಕೈಯಲ್ಲಿದ್ರೆ ರುಚಿ ನೋಡದೆ ಸುಮ್ನಿರಲು ಸಾಧ್ಯನೇ ಇಲ್ಲ. ರುಚಿ ನೋಡಿದ ಮೇಲಂತೂ ಒಂದುಂಡೆಗೆ ಸುಮ್ನಾಗೋ ಮಾತೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ ಈ ಉಂಡೆ. ರುಚಿಗಷ್ಟೇ ಅಲ್ಲ, ತುಂಬಾನೇ ಹೆಲ್ತ್ ಬೆನಿಫಿಟ್ ಹೊಂದಿರುವ ಈ ಸಿಹಿ ಗೆಣಸನ್ನ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಇಷ್ಟಪಟ್ಟು ತಿಂತಾರೆ. ಅದ್ರಲ್ಲೂ ನಮ್ಮ ಹೆಣ್ಮಕ್ಳ ಪಾಲಿಗೆ ದಿವ್ಯ ಔಷಧಿ. ಅದು ಹೇಗೆ ಅಂತ ತಿಳ್ಕೊಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಕೊನೆಯವರೆಗೂ ನೋಡಿ. ಇದ್ರ ಜೊತೆಗೆ ಗೆಣಸನ್ನ ಯಾವ ಒಂದು ವಿಧಾನದಲ್ಲಿ ಬೇಯಿಸೋದ್ರಿಂದ ಈ ಎಲ್ಲ ಹೆಲ್ತ್ ಬೆನಿಫಿಟ್ ಗಳನ್ನ ನಾವು ಪಡಿಬಹುದು ಎಂಬ ಮಾಹಿತಿಯನ್ನ ತಿಳ್ಕೊಬೇಕಾದ್ರೆ ದಯವಿಟ್ಟು ಪ್ರತಿಯೊಬ್ರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಮಾಡಲು ತುಂಬಾನೇ ಸುಲಭ, ತಿನ್ನಲು ತುಂಬಾನೇ ಟೇಸ್ಟಿಯಾದ ಸಿಹಿ ಗೆಣಸಿನ ಉಂಡೆ ಅಥವಾ ಸ್ವೀಟ್ ಪೊಟೊಟೊ ಲಡ್ಡು ಹೇಗ್ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾವು ತಗೊಂಡಂತಹ ಗೆಣಸನ್ನ ನೀಟಾಗಿ ತೊಳೆದು ಅದ್ರಲ್ಲಿ ಏನಾದ್ರೂ ಹುಳುಕಿದ್ರೆ ಆ ಭಾಗನ ಕಟ್ ಮಾಡಿ ತೆಗೆದು ಮತ್ತೊಂದ್ಸರಿ ತೊಳ್ಕೋಬೇಕು. ನಂತರ ಇಡ್ಲಿ ಪಾತ್ರೆ ಅಥವಾ ಇಡ್ಲಿ ಕುಕ್ಕರಿಗೆ 2 ಲೋಟದಷ್ಟು ನೀರನ್ನ ಹಾಕಿ ಇಡ್ಲಿ ಪ್ಲೇಟನ್ನ ಇಟ್ಕೋಬೇಕು. ನಾವು ಪ್ಲೇಟನ್ನ ಇಟ್ಟಾಗ ನೀರು ಯಾವುದೇ ಕಾರಣಕ್ಕೂ ಪ್ಲೇಟ್ನ ಮೇಲ್ಭಾಗದಲ್ಲಿ ಬರಬಾರ್ದು. ಆ ರೀತಿ ನೋಡಿ ನಾವು ನೀರನ್ನ ಹಾಕೋಬೇಕು. ಇವಾಗ ನಾವು ತೊಳೆದಂತಹ ಗೆಣಸನ್ನ ಇಡ್ಲಿ ಪ್ಲೇಟ್ ಮೇಲೆ ಜೋಡಿಸ್ಕೊಳ್ತಾ ಹೋಗೋಣ. ಮೊದಲು ದಪ್ಪ ಇರುವಂತಹ ಗೆಣಸುಗಳನ್ನ ತಳಭಾಗದಲ್ಲಿ ಇಟ್ಟು ಚಿಕ್ಕ ಪುಟ್ಟ ಗೆಣಸುಗಳನ್ನ ಮೇಲ್ಭಾಗದಲ್ಲಿ ನಾವು ಜೋಡಿಸ್ಕೊಂಡು ಇಡ್ಲಿ ಪ್ಲೇಟ್ ಅನ್ನ ಕ್ಲೋಸ್ ಮಾಡ್ಕೋಬೇಕು. ಹೀಗೆ ಮಾಡದೆ ಎಲ್ಲವನ್ನು ಒಂದ್ಸಾರಿನೇ ಹಾಕಿ ನೀರಲ್ಲಿ ಕುದಿಸಿ ಬೇಯಿಸೋದ್ರಿಂದ ಅದ್ರಲ್ಲಿರ್ತಕ್ಕಂಥ ಸತ್ವಾಂಶ ಎಲ್ಲ ನೀರಲ್ಲಿ ಒಟ್ಟೋಗ್ಬೋದು. 1 ವಿಜಿಲ್ ಅಷ್ಟೇ ಕುಕ್ಕರ್ನ ಕೂಗ್ಸಿ ಅದ್ರ ಆವಿಲೆ ಗೆಣಸು ಬೇಯೋದಿಕ್ಕೆ ಬಿಡಬೇಕು. ನಾನಿಲ್ಲಿ 3 ಅಚ್ಚು ಬೆಲ್ಲವನ್ನ ತಗೊಂಡಿದ್ದೇನೆ. ನಾವು ಬೆಲ್ಲ ತಗೋಬೇಕಾದ್ರೂ ಅಷ್ಟೇ ಈ ರೀತಿ ತುಂಬಾ ಚೆನ್ನಾಗಿರೋ ಬೆಲ್ಲನ ನೋಡಿ ತಗೋಬೇಕು. ಬೆಲ್ಲನ ಈ ರೀತಿ ತುರ್ದು ಪೌಡರ್ ಮಾಡ್ಕೋಬೇಕು. ಇವಾಗ ಕುಕ್ಕರ್ ತಣ್ಣಗಾಗಿದೆ, ಬನ್ನಿ ಗೆಣಸು ಹೇಗ್ ಬೆಂದಿದೆ ಅಂತ ನೋಡೋಣ. ನನ್ಗೆ ನೋಡ್ತಿದ್ರೇನೆ ಗೊತ್ತಾಗ್ತಾ ಇದೆ ಗೆಣಸು ಚೆನ್ನಾಗಿ ಬೆಂದಿದೆ ಅಂತ. ನಿಮ್ಗೆ ಗೊತ್ತಾಗ್ಲಿ ಅಂತ ಸ್ಪೂನ್ ನಿಂದ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ವಿಡಿಯೋದಲ್ಲಿ ನೋಡೋದಕ್ಕೆ ಅಷ್ಟು ಕಲರ್ ಆಗಿ ಕಾಣ್ತಿಲ್ಲ, ಆದ್ರೆ ಡೈರೆಕ್ಟ್ ಆಗಿ ತುಂಬಾನೇ ಕಲರ್ಫುಲ್ ಆಗಿದೆ. ರಾತ್ರಿ ಹೊತ್ತು ವಿಡಿಯೋ ಶೂಟ್ ಮಾಡ್ತಾ ಇರೋದ್ರಿಂದ ಲೈಟ್ ಬೆಳಕಿಗೆ ಆ ರಿಯಲ್ ಕಲರ್ ಕಾಣ್ತಾ ಇಲ್ಲ. ಇವಾಗ ಇದ್ರ ಸಿಪ್ಪೆಗಳನ್ನ ಈ ರೀತಿ ನಾವು ಬಿಡಿಸ್ಕೋಬೇಕು. ಸಿಪ್ಪೆನೆಲ್ಲ ಬಿಡಿಸಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಸಿಹಿ ಗೆಣಸಿನಲ್ಲಿ ವಿಟಮಿನ್ ಎ, ವಿಟಮಿನ್ B6, ವಿಟಮಿನ್ ಸಿ, ವಿಟಮಿನ್ ಡಿ, ಮಿನರಲ್, ಪ್ರೋಟೀನ್ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಅಂಶ ಇರೋದ್ರಿಂದ ಇದನ್ನ ಇಮ್ಯುನಿಟಿ ಬೂಸ್ಟರ್ ಎಂದು ಕರೆಯುತ್ತಾರೆ. ಇದನ್ನ ಒಂದು ದೊಡ್ಡ ಬೌಲ್ಗೆ ಹಾಕಿ ಇದಕ್ಕೆ 2 ಬಟ್ಟಲಷ್ಟು ಕಾಯಿ ತುರಿ, ತುರಿದಂತಹ ಬೆಲ್ಲ, ಸ್ವಲ್ಪ ಏಲಕ್ಕಿ ಪೌಡರ್, ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿ ಚೂರುಗಳು ಸ್ವಲ್ಪ, ಇವುಗಳೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಇದರಲ್ಲಿ ಫೈಬರ್ ಮತ್ತು ಪಾಲಿಫಿನಾನ್ಗಳು ಸಮೃದ್ಧವಾಗಿದ್ದು ಹೆಣ್ಮಕ್ಳು ವಾರಕ್ಕೊಮ್ಮೆಯಾದ್ರೂ ಸಿಹಿ ಗೆಣಸನ್ನ ತಿನ್ನೋದ್ರಿಂದ ಪೀರಿಯಡ್ ಸಮಯದಲ್ಲಿ ಉಂಟಾಗುವ ನೋವು, ಹಿಂಸೆ, ಕಿರಿಕಿರಿಯನ್ನು ಇದು ದೂರಗೊಳಿಸುತ್ತದೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಉಂಟಾಗುವ ಖಿನ್ನತೆಗೆ ಇದು ದಿವ್ಯ ಔಷಧಿಯಾಗಿದೆ. ಇಷ್ಟಪಡೋರು ಈ ರೀತಿ ಇದರ ಮಧ್ಯೆ ಒಂದು ಒಣ ದ್ರಾಕ್ಷಿನ ಇಟ್ಟು ಅಲಂಕಾರನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡಿ ನಾನು ಎಲ್ಲ ಉಂಡೆಗಳನ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ಈ ಮಾಹಿತಿಯೊಂದಿಗೆ ಈ ಸ್ವೀಟ್ ರೆಸಿಪಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.